ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನವರಾತ್ರಿಯ 5ನೇ ದಿನದ ಶುಭಾಶಯಗಳು. ಸೊ ಇವತ್ತೊಂದು ಗುಡ್ ನ್ಯೂಸ್ ಇದೆ. ಏನಂದರೆ ಎಂತ ಹೇಳ್ಬೇಕು ಅನ್ಕೊಂಡೆ, ಏನು ಗೊತ್ತಾ, ನಮ್ಮ ಮನೆಯವ್ರ ತಂಗಿಗೆ ಡೆಲಿವರಿ ಆಗಿದೆ. ಗಂಡು ತಂಗಿ ಅದ ಚಿಕ್ಕಪ್ಪನ ಮಗಳು. ಸೊ ನನ್ನ ಡೆಲಿವರಿ ಆಗಿದೆ. ಸೊ ಟುಡೇ ಗುಡ್ ನ್ಯೂಸ್ ಅದೇ. ಮತ್ತೆ ಫ್ರೆಂಡ್ಸ್, ಓಕೆ, ಕಾಫಿ ಕುಡಿದು ಆಯಿತು. ಈಗ ತಿಂಡಿ ಮಾಡಬೇಕು. ಗುಡ್ ನ್ಯೂಸ್ ಅದನ್ನು ನೋಡಿ ನನ್ನ ಹಳೆದೆಲ್ಲ ನೆನಪು ಬಂತು. ಆದರೆ ಡೆಲಿವರಿ ಆಯಿತು 3 ಗಂಟೆಗೆ, ಅಂದರೆ 7 ಗಂಟೆ 8 ಗಂಟೆ ಆಯಿತು. ಅದೇ ನೆನಪು ಬಂತಿದೆ. ಒಂದು ಸತಿ ಫ್ಲಾಶ್ ಬ್ಯಾಕಿಗೆ ವಾಪಸ್ ಬಂದೆ ನಾನು. ಓಕೆ, ಆಮೇಲೆ ಸಿಗ್ತೀನಿ. ಟುಡೇ ಈಸ್ ಆಲ್ಸೋ ದೋಸೆ. ನಮ್ಮ ಮನೆಯವ್ರು ತಿಂದಿರಲಿಲ್ಲ, ಸೊ ಅವರಿಗೋಸ್ಕರ ಮಾಡಿದ್ದೀನಿ, ಹಾಕ್ಕೊಟ್ಟಿದ್ದೀನಿ ನೋಡಿ. ಈಗ ಇಂಥ ಇದ್ದಾರೆ, ಅದರ ತಿನ್ನಲ್ಲ. ಇದೇ ಒಂದು ಸಮಸ್ಯೆ. ಹೋಗು ತಿನ್ನಲ್ಲೇ. ಏಯ್, ಪಾಪನ ಜೊತೆ ಕೂತ್ಕೊ ತಿನ್ನು, ಹೋಗು ತಿನ್ನು. ತಿಂತಿದ್ದೀಯಾ ಫ್ರೆಂಡ್ಸ್? ತಿಂಡಿ ಎಲ್ಲ ತಿನ್ಕೊಂಡು ಅಡುಗೆ ಎಲ್ಲ ಮಾಡಿಟ್ಟು ನನ್ನ ಮಗನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಯಾಕೋ ಅವ್ನು ಕಾಲು ಸರಿಯಾಗ್ತಿಲ್ಲ, ಇನ್ನೂ ಜಾಸ್ತಿನೇ ಮಾಡ್ತಿದ್ದಾನೆ ಕುಂಟಾಗಿ ನಡೆಯೋದು. ಹಾಗಾಗಿ ನಂಗೊಂದು ಅಲ್ಸರ್ ಇದ್ದು ಸೈಡೆಲ್ಲ ಫುಲ್ ನೋವು. ದುಡ್ಡು ಬೇಕಾ? ಹೌದಾ, ನೀನೇ ಕೊಟ್ಟಿದ್ದಲ್ಲ ಮಗನ. ಏನು ಮಾಡಿ ನೋಡಿ, ಹೊರಗಡೆ ಹೋಗೋದಂದ ತಕ್ಷಣ ದುಡ್ಡು ತಗೋ, ಬಿಟ್ಟು ಇಟ್ಕ. ನಡಿ, ಬಾ ಹೋಗೋಣ, ಬಾ. ಓಕೆ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ. ಬಾಯ್, ಆಮೇಲೆ ಸಿಗ್ತೀವಿ. ಹೋಗೋಣ. ಹಾಂ ಸರಿ, ನಡಿ. ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಸಿರಪ್ ಬರ್ಕೊಟ್ಟಿದ್ದಾರೆ. ಒಂದು ಆಂಟಿಬಯೋಟಿಕ್ಕು, ಒಂದು ಪೇನ್ ಕಿಲ್ಲರ್, ಅಂದರೆ ಅನಾಲ್ಜೆಸಿಕ್. ಕಮ್ಮಿ ನಾಳೆ ಬೆಳಗ್ಗೆವರೆಗೂ ನೋಡೋಕೆ ಹೇಳಿದ್ದಾರೆ. ಕಮ್ಮಿ ಆಗಿಲ್ಲ ಅಂದರೆ ಎಕ್ಸ್ರೇ ಹೇಳಿದ್ದಾರೆ, ನೋಡಬೇಕು. ಹಾಕಿ ಈಗ ಮಲಗಿದ್ದಾನೆ, ಮಲಗಿಸಿದ್ದೀನಿ. ಏನು ಒಂದು ಗಾಯ ಇಲ್ಲ, ಒಂದು ಊತ ಇಲ್ಲ, ಏನೂ ಇಲ್ಲ. ಯಾಕೆ ಹಂಗೆ ನಡೀತಿದ್ದಾನಂತಲೇ ಗೊತ್ತಾಗ್ತಾ ಇಲ್ಲ. ಸೊ ನಾವು ಕನ್ಫ್ಯೂಷನ್ ಸ್ಟೇಟಸಲ್ಲಿದ್ದೀವಿ. ಫ್ರೆಂಡ್ಸ್, ಇದು ಇವತ್ತಿನ ಪೂಜೆ. ಸಂಜೆ ಪೂಜೆ ನಡೀತಾ ಇದೆ. ಸೊ ಎಲ್ಲ ಆರತಿ ನಡೀತಾ ಇದೆ. ನಾನು ಇದರಲ್ಲಿ ಪಾಲ್ಗೊಂಡಿದ್ದೇನೆ. उस संगठन के निमित्त आज हम सभी गढ़े हुए कार्यकर्ता है, जिसने हम लोगों को एक गति प्रदान की है. आज हम लोग आपके बीच में कार्य. ಪೂಜೆ ಮುಗೀತು. ಈಗ ಗರ್ಭ ಬಾಕಿ ಇದೆ. ಎಲ್ಲ ತಿನ್ಕೊಂಡು ಪ್ರಸಾದ ತಿನ್ಕೊಂಡೆಲ್ಲ ವೆಯ್ಟ್ ಮಾಡ್ತಾರೆ ಎಷ್ಟೊತ್ತಿಗೆ ಗರ್ಭ ಡ್ಯಾನ್ಸ್ ಮಾಡ್ತಾರೆ. ನನ್ನ ಮಗು ನನ್ನೇ ನೋಡ್ತೀನಿ, ಸರ್ಕಸ್ ಮಾಡ್ತಿದ್ದಾನೆ. ನಿಂಗಲ್ಲ ಮೊನ್ನೆ ಬಾಬು ಕೊಟ್ಟಿದ್ದು. ಊಟ ಶುರುವಾಗಿದೆ ನೋಡಿ. ಫ್ರೆಂಡ್ಸ್, ಗರ್ಭ ನಡೀತಾ ಇದೆ. ನಾವು ಮನೆಗೆ ಬಂದ್ವಿ. ನಾವು ಸ್ಟೆಪ್ಪರೆಲ್ಲ ಮರಲೇ ಇಲ್ಲ, ಅಂದರೆ ಕುಡಿಯೋಕ್ಕೆ ತುಂಬ ಆಸೆ ಇತ್ತು. ನಮ್ಮ ಮನೆಯವ್ರು ತುಂಬ ಹೇಳಿದ್ರು, ಹೋಗು ಮಾಡು ಅಂತ. ತೊಳ್ಳೆಲ್ಲ ಬಿಟ್ಟರು. ನನಗೆ ಏನು ಮಾಡೋಕ್ಕೂ ಸ್ಟೆಪ್ ಬರಲ್ಲ, ಅದಕ್ಕೆ ಹೋಗೇ ಇಲ್ಲ. ಸೊ ನನ್ನ ಮಗನಿಗೂ ಲೇಟ್ ಆಯ್ತು, 11 ಗಂಟೆ ಆಯ್ತು. ಮತ್ತು ಬಂದು ಅವ್ನು ಮಲಗೋದು ಲೇಟ್ ಆಗುತ್ತೆ ಅಂತ ಬಂದೆ ಮನೆಗೆ. ಸೊ ಈಗ ಮಲಗೋದು. ಓಕೆ, ನಾನು ಬೆಳಿಗ್ಗೆ ಸಿಗ್ತೀನಿ. ಬಾಯ್, ಗುಡ್ ನೈಟ್.